ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸ ರೀತಿಯಲ್ಲಿ ಢೋಕ್ಲಾ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಈ ವಿಧಾನದಿಂದ ತುಂಬ ಚೆನ್ನಾಗಿ ಢೋಕ್ಲಾ ಬರುತ್ತದೆ. ಮೊದಲಿಗೆ ನಾವು ನೆನೆ ಇಡಲು ಒಂದು ಬೌಲನ್ನು ತೆಗೆದುಕೊಳ್ಳಿ. ಅದಕ್ಕೆ 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಕಡಲೆಬೇಳೆ, 1 ಗ್ಲಾಸ್ ಉದ್ದಿನಬೇಳೆ, ಮೂರನ್ನು ಸಮಾನವಾಗಿ ತಗೊಂಡು ಅವುಗಳನ್ನು ಚೆನ್ನಾಗಿ ತೊಳೆದು ನೆನೆಯಲು ಇಡಿ. 5 ರಿಂದ 6 ಗಂಟೆಗಳ ಕಾಲ ನೆನೆಯಲು ಇಡಿ. ಹೀಗೆ 5 ರಿಂದ 6 ಗಂಟೆಗಳ ಕಾಲ ನೆನೆದ ನಂತರ ಅದನ್ನು ಚೆನ್ನಾಗಿ ನೀರನ್ನು ಬಸಿದು ಇಡ್ಲಿ ಹಿಟ್ಟಿನ ಹದದಲ್ಲಿ ಮಿಕ್ಸಿ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ರೀತಿಯಾಗಿ ತೆರೆಯಾಗಿ ಇಡ್ಲಿ ಹಿಟ್ಟಿನಂತೆ ರುಬ್ಬಿಕೊಂಡು ಒಂದು ಬಾಕ್ಸಿನಲ್ಲಿ ತೆಗೆದಿಟ್ಟುಕೊಳ್ಳಿ. ಅದೇ ಜಾರಿಗೆ ಮಿಕ್ಕಿದ ಬೇಳೆಯನ್ನು ಹಾಕಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಮೊಸರು, 1 ಸ್ಪೂನ್ ಉಪ್ಪು ಹಾಕಿ ಮತ್ತೆ ಇಡ್ಲಿ ಹಿಟ್ಟಿನ ಹದದಂತೆ ತೆರೆಯಾಗಿ ರುಬ್ಬಿಕೊಂಡಿಟ್ಕೊಳ್ಳಿ. ಅದನ್ನು ಕೂಡ ಅದೇ ಬಾಕ್ಸಿನಲ್ಲಿ ಹಾಕಿ ಮಿಕ್ಸ್ ಮಾಡಿ. ನಂತರ ಇದನ್ನು ಪಕ್ಕಕ್ಕೆ ಇಟ್ಟು ಒಂದು ಒಗ್ಗರಣೆ ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಕಾಯ್ದ ನಂತರ ಹಿಂಗು 1 ಟೀ ಸ್ಪೂನ್ ಹಿಂಗನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ. ಈಗ ಅದು ಎಣ್ಣೆ ಚೆನ್ನಾಗಿ ಆರಬೇಕು. ಚೆನ್ನಾಗಿ ಆರಿದ ನಂತರ ಆ ಎಣ್ಣೆಯನ್ನು ಹಿಟ್ಟಿನಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಯಾವುದೇ ರೀತಿ ಎಣ್ಣೆ ಕಾಣಿಸ್ಬಾರ್ದು. ಅದು ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಹೀಗೆ ಮಿಕ್ಸ್ ಆದ ನಂತರ ಆ ಡಬ್ಬಿಯ ಕ್ಯಾಪನ್ನು ಹಾಕಿ 8 ರಿಂದ 10 ಗಂಟೆಗಳ ಕಾಲ ಬಿಡಬೇಕು. ನೋಡಿ, 8 ರಿಂದ 10 ಗಂಟೆಗಳ ಕಾಲ ನಂತರ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಕೊಂಡು ಬಂದಿದೆ. ಹೀಗೆ ಉಬ್ಕೊಂಡು ಬಂದ ಹಿಟ್ಟನ್ನು ಒಂದು ಬೌಲಿಗೆ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ 1/2 ಟೀ ಸ್ಪೂನ್ ಸೋಡಾ, 1 ಸ್ಪೂನು ಸಕ್ಕರೆ, ನಮಗೆ ಉಪ್ಪು ಕಡಿಮೆ ಆಗಿದರೆ ಸ್ವಲ್ಪ ಉಪ್ಪು, ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇಡ್ಲಿ ಹಿಟ್ಟಿನ ಹದದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ 1 ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ. ನಂತರ ಢೋಕ್ಲಾ ಮಾಡೋ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಸವರಿ ಆ ಮಿಕ್ಸ್ ಮಾಡಿದ ಹಿಟ್ಟನ್ನು ಅದಕ್ಕೆ ಹಾಕಿದ ನಂತರ ನಾವು ಇಡ್ಲಿಯನ್ನು ಬೇಯಿಸ್ತೀವಲ್ಲ ಆ ಪಾತ್ರೆಯಲ್ಲಿ ನಾವು ಇದನ್ನು ಬೇಯಿಸಬೇಕು. ಒಂದು ಸ್ಟ್ಯಾಂಡ್ ಇಟ್ಕೊಂಡು ಇದನ್ನು ಸುಮಾರು ಒಂದು 15 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಬೇಯಿಸಬೇಕು. ಇದನ್ನು ಹೀಗೆ ಮೀಡಿಯಮ್ ಉರಿಯಲ್ಲಿ 15 ನಿಮಿಷಗಳ ಬೇಯಿಸಿದ ನಂತರ ಈ ರೀತಿ ಆಗುತ್ತೆ. ನಾವು ಟೆಸ್ಟ್ ಮಾಡಿ ನೋಡಬೇಕು ಇದು ಬೇಯ್ದಿದೋ ಇಲ್ಲೋ ಅಂಥೇಳಿ. ಟೆಸ್ಟ್ ಮಾಡಿ ನೋಡಿದ್ರೆ ಬೇಯೋಣ. ಅದನ್ನು ಆಚೆ ತೆಗೆದುಕೊಂಡು ಇಟ್ಕೊಳ್ಳಿ. ಅದು ಚೆನ್ನಾಗಿ ಆರಲು ಪಕ್ಕಕ್ಕೆ ಇಟ್ಕೊಳ್ಳಿ. ನಂತರ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಬೌಲಿಗೆ ಎಣ್ಣೆ ಹಾಕಿಕೊಳ್ಳಿ 2 ಸ್ಪೂನು. ಅದಕ್ಕೆ ಸಾಸಿವೆ, ಕರಿಬೇವು ಸೊಪ್ಪು, 2 ಕಟ್ ಮಾಡಿದಂಥ ಹಸಿ ಮೆಣಸಿನಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಆಫ್ ಮಾಡಿ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪಕ್ಕಕ್ಕಿಟ್ಟಂಥ ಢೋಕ್ಲಾವನ್ನು ಚೆನ್ನಾಗಿ ಆರಿರುತ್ತೆ. ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ ನಂತರ ಈ ನಾವೇನು ಒಗ್ಗರಣೆ ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಇದನ್ನು ಅದರ ಮೇಲೆ ಹಾಕಬೇಕು. ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ, ವೆರಿ ಈಸಿ, ಡೆಲಿಷಿಯಸ್, ಅಟ್ರಾಕ್ಟಿವ್ ಢೋಕ್ಲಾ ರೆಡಿಯಾಗಿದೆ ನೋಡಿ. ವಾವ್, ವೆರಿ ಹೆಲ್ದಿ ಢೋಕ್ಲಾ. ಇದನ್ನು ನಾವು ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.